ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ಇಂದ ಎಲ್ಲ ಕೆಲಸನೆಲ್ಲ ಮುಗಿಸಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಎದ್ದು ಎಲ್ಲ ಕೆಲಸ ಮುಗಿಸೋ ತನಕ 9:30 ಆಗತ್ತೆ. 9:30 ನೆಕ್ಸ್ಟ್ ಒಂದು ಸ್ವಲ್ಪ ರೆಸ್ಟ್ ತಕೊಂಡು ಆಮೇಲೆ ಮಧ್ಯಾಹ್ನದ ಅಡುಗೆ ಏನು ಮಾಡಬೇಕು ಅಂತ ಹೇಳಿ ದಿನಾ ಯೋಚನೆನೇ ಆಗಿರುತ್ತೆ. ಇವತ್ತು ಮಧ್ಯಾಹ್ನದ ಅಡುಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕಿದ್ರೆ ನೆನಪಾಯಿತು ಬಸಳೆ ಸೊಪ್ಪಿನ ಪಲ್ಯ ಮಾಡುವ ಅಂತ ಹೇಳಿ. ಈ ಬೇಸಿಗೆಗಾಲದಲ್ಲಿ ಬಸಳೆ ಸೊಪ್ಪು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಬಸಳೆ ಸೊಪ್ಪು ಪಲ್ಯ ಮಾಡುವ ಅಂತ ಹೇಳಿ ತೆಗಿಲಿಕ್ಕೆ ಹೋಗ್ತಾ ಇದ್ದೀನಿ. ಸಾಮಾನ್ಯವಾಗಿ ಬೇಸಿಗೆಗಾಲದಲ್ಲಿ ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಬಸಳೆ ಸೊಪ್ಪನ್ನ ಬೆಳೆಸಿರ್ತಾರೆ. ಬಸಳೆ ಸೊಪ್ಪಿಗೆ ಜಾಸ್ತಿ ಚಾಕ್ರಿ ಏನ್ ಮಾಡ್ಬೇಕಾಗಿಲ್ಲ. ಅದನ್ನ ನೆಟ್ಬಿಟ್ಟು ಒಂದ್ ಸ್ವಲ್ಪ ಚಪ್ರ ಹಾಕಿದ್ರು ನಡೆಯುತ್ತೆ. ಇಲ್ಲ ಅಂತಂದ್ರೆ ಚಪ್ರ ಹಾಕ್ಲಿಕ್ಕೆ ಒಂದೊಂದ್ಸತಿ ಸಿಗುದಿಲ್ಲ. ನಾವಂತೂ ಈ ಸಲ ಚಪ್ರ ಏನು ಹಾಕಿಲ್ಲ. ಚಪ್ರ ಹಾಕ್ದೇನೆ ಕೂಡ ನೆಲಕ್ಕೆ ಹಾಗೆ ಬಿಡ್ಬಹುದು. ಚಪ್ರ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ಸೊ ನಾವಿಲ್ಲಿ ಯಾವುದೇ ರೀತಿ ಚಪ್ರ ಗಿಪ್ರ ಏನು ಹಾಕಿಲ್ಲ. ಸೊ ಹಾಗೆ ಬಿಟ್ಟಿದೀವಿ. ಚಪ್ರ ಹಾಕ್ಲಿಕ್ಕೆ ಟೈಮೇ ಸಿಕ್ಕಿರ್ಲಿಲ್ಲ. ಸೊ ಜಾಸ್ತಿ ನೀರು ಹಾಕದೇ ಇರುವಂತ ಜಾಗದಲ್ಲಿ ಅಂದ್ರೆ ಸ್ವಲ್ಪ ನೀರು ಬೀಳುವಂತ ಜಾಗದಲ್ಲಿ ನೆಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀರು ಬೇಕು. ತುಂಬಾ ನೀರು ಹಾಕಿದ್ರೆ ಅದಕ್ಕೆ ಕೊಳೆಯೋ ಚಾನ್ಸಸ್ ಇರುತ್ತೆ. ಮಳೆಗಾಲದಲ್ಲ ನೋಡ್ಬೋದು ನೀವು ಬಸಳೆ ಸೊಪ್ಪು ಅಷ್ಟೊಂದು ಬೆಳೆಯೋದಿಲ್ಲ. ಯಾಕಂದ್ರೆ ಜಾಸ್ತಿ ನೀರಾಗತ್ತೆ. ಸೊ ಬೇಸಿಗೆಗಾಲದಲ್ಲಿ ಒಂದ್ ಸ್ವಲ್ಪ ನೀರು ಬೀಳೋ ತರ ಅಂದ್ರೆ ತೆಂಗಿನ ಮರದ ಬುಡಕ್ಕೆಲ್ಲ ಆಲ್ಮೋಸ್ಟ್ ನೀರು ಬಿಟ್ಟೇ ಬಿಟ್ಟಿರ್ತಾರಲ್ಲ. ಆ ತೆಂಗಿನ ಮರದ ಬುಡಕ್ಕೆಲ್ಲ ನೆಟ್ಟಿಟ್ರು ಸಾಕು ಬಸಳೆ ಸೊಪ್ಪು ಆರಾಮಾಗಿ ಬೆಳಿಬಹುದು. ಮತ್ತೆ ಬಸಳೆ ಸೊಪ್ಪನ್ನು ಬೆಳೆಸಕ್ಕೆ ದೊಡ್ಡ ಜಾಗ ಬೇಗನೆ ಬೇಕಾಗಿಲ್ಲ. ಒಂದು ಬುಡ ಇದ್ರೆ ಸಾಕು. ಬಸಳೆ ಸೊಪ್ಪನ್ನ ಆರಾಮಾಗಿ ಮನೆ ಖರ್ಚಿಗೆ ಎಷ್ಟು ಬೇಕಾಗುತ್ತೋ ನಾವು 8 ದಿನಕ್ಕೆ ಒಂದ್ಸತಿನೂ ಕೂಡ ಇದನ್ನ ಆರಾಮ್ಸೆ ತಿನ್ಬಹುದು ನಾವು. ಎಲ್ರೂ ಮನೇಲೂ ಹಿತ್ತಲಲ್ಲಿ ಒಂದ್ ಸ್ವಲ್ಪ ಜಾಗ ಇದ್ದೇ ಇರುತ್ತೆ. ಆ ಜಾಗದಲ್ಲೇ ಒಂದ್ 2 ಬುಡ ನೆಟ್ಕೊಂಡು ಬಸಳೆ ಸೊಪ್ಪನ್ನ ಮಾಡ್ಕೊಳ್ಬಹುದು ಆರಾಮ್ಸೆ. ಬಸಳೆ ಸೊಪ್ಪು ಎಲ್ಲೂ ಸಿಗುದಿಲ್ಲ ಅಂತಂದ್ರೆ ಪೇಟೆಲ್ಲಂತೂ ಸಿಕ್ಕೇ ಸಿಗತ್ತಲ್ವಾ. ಅಲ್ಲಿ ಹೋಗಿ 1 ಗಂಟೆನ ತಗೊಂಡ್ ಬಂದು ಒಂದು 2 ಬುಡನ ನೆಟ್ಕೊಂಡ್ರೆ ಆರಾಮ್ಸೆ ಆಗತ್ತೆ. ನಮ್ದು ಕೂಡ ಇರ್ಲಿಲ್ಲ ಆಗಿತ್ತು. ನಾವು ಪೇಟೆಯಿಂದ ತಂದ್ಬಿಟ್ಟು ನೆಕ್ಸ್ಟ್ ಡೇನೆ ನೆಟ್ಟಿ ಮಾಡ್ಕೊಂಡಿರೋದು ಇದು. ಸೊ ಇವಾಗ 2-3 ಬುಡನ ಮಾಡ್ಕೊಂಡಿದೀವಿ ನಾವು. ಅದು ಕೂಡ ಮಳೆಗಾಲದಲ್ಲಿ ಕೊಳೆಯತ್ತೆ ಇದು. ಸ್ವಲ್ಪ ಜಾಗೃತಿಯಿಂದ ನಾವು ಅದನ್ನ ಇಟ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ತುಂಬಾ ನೀರು ಅದ್ರೊಳಗೆ ಬುಡಕ್ಕೆ ಸೇರ್ಬಿಟ್ರೆ ಬುಡನ ಕೊಳ್ತಿ ಅದು ಸತ್ತೋಗ್ಬಿಡತ್ತೆ. ಸೊ ಬೇಸಿಗೆಗಾಲದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಒಂದ್ ಸ್ವಲ್ಪ ನೀರು ಬಿಟ್ರೆ ಸಾಕು ಆರಾಮ್ಸೆ ಬಸಳೆ ಸೊಪ್ಪನ್ನ ಬೆಳೆಯುತ್ತೆ. ಇಲ್ಲಿ ನೋಡ್ಬೋದು ನಾವು ಅಷ್ಟೊಂದು ನೀರು ಹಾಕುದಿಲ್ಲ. ಅದು ಕೂಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳ್ಬಿಟ್ಟು ಚಪ್ರ ಮಾಡಿಲ್ಲ. ಸೊ ಹಾಗೆ ನೆಲದ ಮೇಲೆಲ್ಲ ಹರಡ್ಕೊಂಡ್ಬಿಟ್ಟಿದೆ ಅಷ್ಟುವ. ಬಸಳೆ ಸೊಪ್ಪಿಂದ ಪಲ್ಯ ಮಾಡ್ಬೋದು, ಸಾಂಬಾರ್ ಮಾಡ್ಬೋದು, ತುಂಬಾ ರೀತಿ ವೆರೈಟೀಸ್ ಆದಂತ ಅಡುಗೆ ಪದಾರ್ಥನೂ ಕೂಡ ಮಾಡ್ಕೊಂಡು ತಿನ್ಬಹುದು. ಸೊ ನಿಮ್ಗೆ ಯಾವ್ಯಾವ ತರ ಬೇಕಾಗುತ್ತೋ ಆ ರೀತಿ ಮಾಡ್ಬೋದು. ಮತ್ತೆ ಎಲೆಗಳಿಂದ ಬಜ್ಜಿನೂ ಕೂಡ ಮಾಡ್ಕೊಳ್ಬಹುದು. ಯಾಕಂದ್ರೆ ಕಡಲೆ ಹಿಟ್ಟು ಹಾಕಿ ಅದರಿಂದ ಎಲೆ ಇರುತ್ತಲ್ವಾ ಬಜ್ಜಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಯಾವಾಗಾದ್ರೂ ನಾನು ಸಿಕ್ಕಿದಾಗ ಟೈಮ್ ಸಿಕ್ಕಿದಾಗ ಈ ಎಲೆಗಳಿಂದ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳಿ ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ ಹೇಗೆ ಅಂತ ಹೇಳಿ. ಕತ್ರಿಯಿಂದ ಬಸಳೆ ಸೊಪ್ಪನ್ನ ಕಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕತ್ತಿ ಎಲ್ಲ ತಗೊಂಡು ಬಂದ್ರೆ ಎಳೆದು ಮತ್ತೆ ಎಲ್ಲಾದ್ರೂ ಕೂಡ ಪೆಟ್ಟಾಗತ್ತೆ ಅಂತ ಹೇಳಿ ಇಷ್ಟನ್ನ ಬಸಳೆ ಸೊಪ್ಪು ನಮ್ಗೆ ಬೇಕಾಗೋದಷ್ಟನ್ನ ತಗೊಂಡೆ. ಇದನ್ನ ಹೋಗಿ ತೊಳೆದು ಕೊಚ್ಚಬೇಕು ಇವಾಗ. ಸೊ ಸಣ್ಣ ಮೆಣಸು ಹಾಕಿದ್ರೆ ಖಾರ ಆಗತ್ತೆ ಅಂತ ಹೇಳ್ಬಿಟ್ಟು ಸಣ್ಣ ಮೆಣಸನ್ನ ಕೊಯ್ತಾ ಇದ್ದೀನಿ. ಸ್ವಲ್ಪ ಖಾರ ಆದ್ರೆ ಬಸಳೆ ಸೊಪ್ಪು ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿ ಒಂದು 4 ಸಣ್ಣ ಮೆಣಸನ್ನ ತೆಗಿತಾ ಇದ್ದೀನಿ. ಸಣ್ಣ ಮೆಣಸು ಸ್ವಲ್ಪ ಜಾಸ್ತಿನೇ ಖಾರ ಇರುತ್ತಲ್ವಾ ಅದನ್ನ ಕುಟ್ಟಿ ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿ ಒಂದು 4 ಸಣ್ಣ ಮೆಣಸನ್ನ ತಗೊಂಡೆ. ಫ್ರೆಶ್ ಆಗಿರುವಂತ ಬಸಳೆ ಸೊಪ್ಪನ್ನ ತಗೊಂಡು ಬಂದು ಈಗ ಕ್ಲೀನ್ ಮಾಡಬೇಕು ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಒಂದೊಂದು ಎಲೆನ ಹುಳನೆಲ್ಲ ತಿಂದು ಬಿಡುತ್ತಲ್ವಾ ಅದನ್ನೆಲ್ಲ ಕ್ಲೀನ್ ಆಗಿ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ಕೊಚ್ಚುವ ಅಂತ ಹೇಳಿ. ಸೊ ದಂಟನ್ನ ಎಕ್ಸ್ಟ್ರಾ ಸಪ್ರೇಟ್ ಆಗಿ ತೆಗಿಬೇಕು ಮತ್ತೆ ಎಲೆನ ಸಪ್ರೇಟ್ ಆಗಿ ಕೊಚ್ಚುವ ಅಂತ ಹೇಳಿ ಈಸಿ ಆಗತ್ತೆ ಅಂತೇಳಿ ಹಂಗೆ ಮಾಡ್ತಾ ಇದ್ದೀನಿ. ಸೊ ಈ ತರ ತೆಗೆದ್ಬಿಟ್ಟು ಒಂದೊಂದು ಕ್ಲೀನ್ ಆಗಿ ಎಲೆನ ಒಂದೊಂದೇ ಆಗಿ ನೋಡ್ಕೊಳ್ಬೇಕು. ಇಲ್ಲಾಂದ್ರೆ ಒಂದೊಂದೇ ಎಲೆಗೆ ಹುಳ ಎಲ್ಲ ಬಿದ್ದಿರುತ್ತೆ. ಯಾಕಂದ್ರೆ ನಾವು ಚಪ್ರದ ಮೇಲೆ ಬೆಳೆಸಿರೋದಲ್ಲ ಅದಕ್ಕಾಗಿ ಒಂದೊಂದು ಎಲೆನ ಚೆನ್ನಾಗಿರುವುದಿಲ್ಲ. ಅದನ್ನ ನೋಡ್ಬಿಟ್ಟು ಚಂದ ಮಾಡಿ ತೊಳೆದು ಆಮೇಲೆ ಕೊಚ್ಚಬೇಕು. ಬಸಳೆ ಸೊಪ್ಪಿಂದ ನಮ್ಗೆ ಏನೆಲ್ಲ ಉಪಯೋಗ ಇದೆ ಮತ್ತೆ ಬಸಳೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ ಹೇಳಿ ಒಂದ್ ಸ್ವಲ್ಪ ನೋಡ್ಕೊಂಡ್ ಬರೋಣ. ಬೇಸಿಗೆಗಾಲದಲ್ಲಿ ಬಸಳೆ ಸೊಪ್ಪನ್ನ ತಿನ್ನೋದ್ರಿಂದ ದೇಹವನ್ನ ತಂಪಾಗಿಟ್ಟಿರುತ್ತೆ. ಈ ಬೇಸಿಗೆಗಾಲದಲ್ಲಂತೂ ಎಲ್ಲಾ ಮಾರ್ಕೆಟ್ ಅಲ್ಲೂ ಸೊಪ್ಪಿನ ಅಂಗಡಿಯಲ್ಲೂ ಕೂಡ ಬಸಳೆ ಸೊಪ್ಪು ಕಾಮನ್ ಆಗಿ ಸಿಕ್ಕೇ ಸಿಗತ್ತೆ. ಎಲ್ಲಾದ್ರೂ ಹೋದ್ರೆ ನಿಮ್ ಕಂಡ್ರೆ ಬಸಳೆ ಸೊಪ್ಪನ್ನ ತಂದು ಮನೆಯಲ್ಲಿ ಮಾಡ್ಕೊಂಡು ತಿನ್ರಿ. ಯಾಕಂದ್ರೆ ದೇಹನ ತುಂಬಾ ತಂಪಾಗಿಡತ್ತೆ. ಯಾಕಂದ್ರೆ ಬೇಸಿಗೆಗಾಲದಲ್ಲಿ ದೇಹನ ಹೇಗ್ ತಂಪು ಮಾಡ್ಕೊಂಡು ಇಟ್ಕೊಳ್ಳೋದು ಅಂತ ಹೇಳ್ಕೊಂಡು ಎಲ್ರಿಗೂ ಟೆನ್ಷನ್ ಇದ್ದೇ ಇರುತ್ತೆ. ಸೊ ವಾರಕ್ಕೆ ಒಂದ್ಸತಿನಾದ್ರೂ ಬಸಳೆ ಸೊಪ್ಪನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ. ಇದರಲ್ಲಿ ಹೆಚ್ಚಾಗಿ ಕಬ್ಬಿಣಾಂಶ, ಪ್ರೋಟೀನ್, ಕ್ಯಾಲ್ಸಿಯಂ, ಫೈಬರ್, ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಇಷ್ಟನ್ನ ಒಳಗೊಂಡಿರುತ್ತೆ ಈ ಬಸಳೆ ಸೊಪ್ಪಲ್ಲಿ. ಸೊ ಒಂದರಲ್ಲೇ ಇಷ್ಟೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ. ಈ ಬಸಳೆ ಸೊಪ್ಪಿಗೆ ಜನರು ಬಸಳೆ ಸೊಪ್ಪನ್ನು ಸೂಪರ್ ಫುಡ್ ಅಂತ ಪರಿಗಣಿಸ್ತಾರೆ. ಯಾಕಂದ್ರೆ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಾಗಿರೋದ್ರಿಂದ ಈ ಬಸಳೆ ಸೊಪ್ಪನ್ನ ಸೂಪರ್ ಫುಡ್ ಅಂತ ಕರೀತಾರೆ. ಇದು ಪೋಷಕಾಂಶ ಮತ್ತು ಕಡಿಮೆ ಕ್ಯಾಲೋರಿಗಳನ್ನು ಈ ಬಸಳೆ ಸೊಪ್ಪನ್ನು ಒಳಗೊಂಡಿದೆ. ಈ ಬಸಳೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಉಪಯುಕ್ತವಾಗಿದೆ ಅಂತಂದ್ರೆ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ನಮ್ಗೆ ಉತ್ತಮ ಮೂಳೆ ಆರೋಗ್ಯವಾಗಿ ಇರ್ಲಿಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಹಾಗೆ ತೂಕವನ್ನು ಕೂಡ ಇಳಿಸಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಕಣ್ಣುಗಳನ್ನ ತುಂಬಾ ತಂಪಾಗಿಡೋಕೆ ಸಹಾಯ ಮಾಡುತ್ತೆ. ಯಾಕಂದ್ರೆ ಬೇಸಿಗೆಗಾಲದಲ್ಲಿ ಕಣ್ಣೆಲ್ಲ ಉರಿ ಉರಿ ಬೀಳುತ್ತಲ್ಲ. ಸೊ ಈ ಬಸಳೆ ಸೊಪ್ಪಿಂದ ನಮ್ಗೆ ಕಣ್ಣನ್ನು ಕೂಡ ತಂಪು ಮಾಡುತ್ತೆ. ಮತ್ತೆ ಅಧಿಕ ರಕ್ತದೊತ್ತಡ ಏನಾದ್ರೂ ಇದ್ಪ ಅದನ್ನು ಕೂಡ ಕಂಟ್ರೋಲಿಗೆ ತರುತ್ತೆ. ನಮ್ಮ ದೇಹವನ್ನು ಆರಾಮಾಗಿರುತ್ತೆ. ನಾನು ನಿಮ್ಗೂ ಮುಂಚೆನೆ ಹೇಳಿದ್ನಲ್ಲ ಬೇಸಿಗೆಗಾಲದಲ್ಲಿ ಬಸಳೆ ಸೊಪ್ಪನ್ನ ತಿನ್ನೋದ್ರಿಂದ ನಮ್ಮ ದೇಹನ ತುಂಬಾ ಆರಾಮ್ಸೆ ಇರುತ್ತೆ ಮತ್ತೆ ತಂಪಾಗಿ ಇಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು.
ಮತ್ತು ಈ ಬಸಳೆ ಸೊಪ್ಪನ್ನ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದ್ಕೊಂಡಿದೆ. ಹಾಗೆ ರಕ್ತಹೀನತೆಯನ್ನು ಕೂಡ ತಡೆಗಟ್ಟುತ್ತೆ. ನಮ್ಮ ಚರ್ಮ ಕಾಂತಿಯನ್ನು ಕೂಡ ಇದನ್ನು ಹೆಚ್ಚಿನ ಮಾಡುತ್ತೆ. ಮತ್ತು ಮೊಡವೆ ಆಗಿರಲಿ ಅಥವಾ ಏನೋ ಒಂದು ತೊಂದರೆಯನ್ನು ಕೂಡ ಈ ಬಸಳೆ ಸೊಪ್ಪನ್ನು ತಡೆಗಟ್ಟುತ್ತೆ. ಯಾಕಂದರೆ ತುಂಬ ಕೂಲ್ ಆಗಿರೋದ್ರಿಂದ ನಮ್ಮ ಬಾಡಿಗೆ ಯಾವುದೇ ರೀತಿಯಾದಂತಹ ರೋಗ ನಿರೋಧಕ ಶಕ್ತಿ ಆಗಿರಲಿ ಅಥವಾ ಏನೂ ಕೂಡ ಬರದೇ ಇರುವ ಹಾಗೆ ನಮ್ಮ ಬಸಳೆ ಸೊಪ್ಪನ್ನು ತಡೆಗಟ್ಟುತ್ತೆ. ಸೊ ಇಷ್ಟೆಲ್ಲ ಗುಣಗಳನ್ನು ಹೊಂದಿರುವಂತಹ ಈ ಬಸಳೆ ಸೊಪ್ಪನ್ನು ತಿನ್ನೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಯಾವುದೇ ರೀತಿಯ ಹಾನಿಕರ ಇಲ್ಲ. ಸೊ ಆದಷ್ಟು ಬೇಸಿಗೆಗಾಲದಲ್ಲಿ ಆಗಿರಲಿ ಯಾವುದೇ ರೀತಿಯಲ್ಲಿ ಸಿಕ್ಕಿದಾಗ ಬಸಳೆ ಸೊಪ್ಪನ್ನು ತಗೊಂಡು ಬಂದು ತಿಂದರೆ, ಹಾಗೆ ಮನೇಲಿ ಸ್ವಲ್ಪ ಜಾಗ ಇದ್ದರೆ ಒಂದು 2 ಬುಡನಾದರೂ ಬಸಳೆ ಸೊಪ್ಪನ್ನು ನೆಟ್ಬಿಟ್ಟು ಅದಕ್ಕೊಂದು ಜಾಸ್ತಿ ನೀರು ಬೇಕಾಗಿಲ್ಲ, ಒಂದು ಸ್ವಲ್ಪ ನೀರಿದ್ದರೆ ಸಾಕು. ಆ ನೀರನ್ನು ಹಾಕಿ ಮನೆಯಲ್ಲೇ ಬೆಳೆಸ್ಕೊಂಡ್ರೆ ತುಂಬ ನಮಗೂ ಕೂಡ ಒಳ್ಳೆಯದು. ಯಾಕಂದರೆ ಹೊರಗಡೆಯಿಂದ ಬಂದಿರೋದು ತುಂಬ ದಿನಗಳಿಂದ ಕೆಮಿಕಲ್ಸ್ ಹಾಕಿರ್ತಾರೆ ಅಥವಾ ಏನೋ ಒಂದು ಅಂತೇಳಿ ಇರುತ್ತೆ. ಸೊ ಮನೇಲೇ ಸ್ವಲ್ಪ ಜಾಗ ಇದ್ದರೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲೆ ಎಲ್ಲ ಕೊಚ್ಚಾಯಿತು, ಈಗ ದಂಟನ್ನು ಕೊಚ್ಚುತ್ತಾ ಇದ್ದೀನಿ. ತುಂಬ ಚಿಕ್ಕದಾಗೇನು ಕೊಚ್ಚಿಲ್ಲ, ದೊಡ್ಡದಾಗೆ ಕೊಚ್ಚಿದ್ದೀನಿ. ಎಲ್ಲ ಕೊಚ್ಚಾದಮೇಲೆ ಅನ್ನಕ್ಕಿಡುವ ಅಂತ ಹೇಳಿ ಅನ್ನಕ್ಕಿಡ್ತಾ ಇದ್ದೀನಿ. ನಾವು ದಿನಾಲೂ ಕೂಡ ಅನ್ನನ ಈ ಥರ ಬೆಂಕಿ ಮೇಲೆ ಮಾಡೋದು. ಅನ್ನಕ್ಕೆ ನೀರಿಟ್ಟು ನೀರು ಕಾಯೋ ತನಕ ಪಲ್ಯಕ್ಕೆ ಒಗ್ಗರಣೆ ಕೊಡುವ ಅಂತ ಹೇಳಿ ಈರುಳ್ಳಿ ಮತ್ತು ತೆಂಗಿನಕಾಯಿ ಮೆಣಸೆಲ್ಲ ಕೊಚ್ಚಿಟ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿಟ್ಕೊಂಡಿದ್ದೀನಿ. ಅದ್ರ ಕಾದಿದೆ. ಇವಾಗ ಒಂದೊಂದನ್ನೇ ಹಾಕಿಬಿಟ್ಟು ಒಗ್ಗರಣೆ ಕೊಡುವ ಅಂತ ಹೇಳಿ ಈರುಳ್ಳಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಅದು ಬೇಯ್ದಾದ್ಮೇಲೆ ಆಮೇಲೆ ಮೆಣಸು ಮತ್ತು ಕುಟ್ಟಿಟ್ಟಿರುವಂತಹ ಬೆಳ್ಳುಳ್ಳಿ ಎಲ್ಲ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬೇಯಿಸಿ ಆಮೇಲೆ ಎಲ್ಲನೂ ಕೂಡ ಹಾಕಿದ್ರೆ ಆಯಿತು. ಅರಿಶಿನ ಎಲ್ಲನೂ ಕೂಡ ಹಾಕ್ಬಿಟ್ಟು ಏನೆಲ್ಲ ಮಸಾಲೆ ಪದಾರ್ಥ ಇದೆಯೋ ಎಲ್ಲನೂ ಕೂಡ ಹಾಕ್ತಾ ಇದ್ದೀನಿ. ಯಾಕೆಂದರೆ ಒಂದು ಸ್ವಲ್ಪ ಟೇಸ್ಟಿ ಬರಲಿ. ಮತ್ತು ಯಾವುದು ಮಸಾಲೆನ ರುಬ್ಬಿ ಏನು ಕೂಡ ನಾನು ಹಾಕ್ತಾ ಇಲ್ಲ. ಎಲ್ಲನೂ ಕೂಡ ಮಸಾಲೆ ಪದಾರ್ಥನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಟಾದಮೇಲೆ ಆಮೇಲೆ ಕರೆಕ್ಟಾಗಿ ಎಲ್ಲ ಬಸಳೆ ಸೊಪ್ಪನ್ನು ತೊಳೆದು ಇದರೊಳಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯಿತು. ಅದ್ರ ನೆಕ್ಸ್ಟ್ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಯಾಕೆಂದರೆ ಬಸಳೆ ಸೊಪ್ಪು ಕರೆಕ್ಟಾಗಿ ಬೇಯಲಿ ಅಂತ ಹೇಳ್ಬಿಟ್ಟು. ಸೊ ಹಾಗೇನೇ ಇದು ಮಾಡ್ಬೋದು, ಆದರೆ ನಮ್ಮ ಅಪ್ಪನಿಗೆ ಅಷ್ಟೊಂದು ಕರೆಕ್ಟ್ ಆಗೋದಿಲ್ಲ. ಸ್ವಲ್ಪ ಕರೆಕ್ಟಾಗಿ ಬೇಯಬೇಕು ಅಂತ ಹೇಳಿ ಎಲ್ಲನೂ ಹಾಕಾದ್ಮೇಲೆ ಕರೆಕ್ಟಾಗಿ ಸರಿಯಾಗಿ ಮಿಕ್ಸ್ ಆಗಲಿ ಅಂಥೇಳಿ ಒಂದು ಸ್ವಲ್ಪ ಸೌಟಿಂದ ತಿಕ್ಸ್ತಾ ಇದ್ದೀನಿ. ಸೊ ಒಂದು 1/4 ಲೀಟ್ರ್ ಆಗುವಷ್ಟು ನೀರು ಹಾಕಿದ್ರೆ ಸಾಕು, ಬೇಯೋಕ್ಕಷ್ಟೇ ಅದು, ಮತ್ತೇನು ಜಾಸ್ತಿ ಏನು ಬೇಡ. 1/4 ಲೀಟ್ರ್ ಆಗುವಷ್ಟು ನೀರು ಹಾಕ್ಕೊಂಡೆ. ಸೊ ಎಲ್ಲ ಒಂದು ಸ್ವಲ್ಪ 5 ನಿಮಿಷಗಳ ಕಾಲ ಬೆಂದಾದಮೇಲೆ ಸೊ ತೆಂಗಿನಕಾಯಿ ತುರಿನ ಮತ್ತು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕಿದ್ರೆ ಆಯಿತು. ಪಲ್ಯಕ್ಕೆ ಒಗ್ಗರಣೆ ಕೊಟ್ಟು ಎಲ್ಲ ಆಗೋ ತನಕ ನೀರು ಕೂಡ ಕಾಯಿತು. ಅಕ್ಕಿನೆಲ್ಲ ತೊಳೆದ್ಬಿಟ್ಟು ಅಕ್ಕಿ ಹಾಕ್ತಾ ಇದ್ದೀನಿ. ಬೆಂಕಿ ಮೇಲೆ ಅನ್ನ ಮಾಡೋದ್ರಿಂದ ಅನ್ನ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಬರುತ್ತೆ. ಒಂಥರ ಕುಕ್ಕರಲ್ಲಿ ಮಾಡ್ದಂಗಲ್ಲ. ಸೊ ಅನ್ನ ಎಲ್ಲ ಬೆಂದಾದ್ಮೇಲೆ ನಾವು ಈ ಥರನ ಯೂಸ್ ಮಾಡ್ತೀವಿ ಅಂದರೆ ಬಾಗಿಸ್ಲಿಕ್ಕೆ. ಯಾಕಂದರೆ ಇದು ತುಂಬ ಹಳೆಯದು, ಹಳೆ ಕಾಲದಿಂದ ಇದು ನಮ್ಮ ಮನೇಲಿ ಇರೋದು. ಇಲ್ಲ ಅಂತಂದರೂ ಒಂದು 30-35 ವರ್ಷ ಆಗಿದೆ ಅನ್ಕೊತೀನಿ ಇದಕ್ಕೆ. ಸೊ ಈ ಥರದನ್ನು ಯೂಸ್ ಮಾಡಿಕೊಂಡು ನಾವು ಅನ್ನನ ಬಾಗಿಸ್ತೀವಿ. ತುಂಬ ಈಸಿ ಆಗುತ್ತೆ. ಯಾವುದೇ ರೀತಿ ಕೈ ಮೇಲೆಲ್ಲ ಗಂಜಿ ಬರೋದಿಲ್ಲ. ಇಲ್ಲ ಬೇರೆ ಕಡೆ ಎಲ್ಲ ಬೋಗಣಿ ತಗೊಂಡು ಅದ್ರ ಮೇಲೆ ಬಾಗಿಸ್ತಾರೆ, ಇಲ್ಲಾಂದರೆ ಭತ್ತನ ಒಂದು ಸ್ವಲ್ಪ ಬಾಗಿಸಿ ಆದಮೇಲೆ ಮತ್ತೆ ಬೆಂಕಿ ಮೇಲೆ ಇಡ್ತಾರೆ. ಇದೆಲ್ಲ ಹಾಗಲ್ಲ. ಸೊ ಈ ಥರ ಬಾಗಿಸಿ ಅದ್ರ ಮೇಲೆ ಇಟ್ಬಿಟ್ರೆ ಸಾಕು, ಗಂಜಿ ಎಲ್ಲ ಕೆಳಗಡೆ ಇಳಿದು ಹೋಗುತ್ತೆ. ಮತ್ತು ತುಂಬ ಫಸ್ಟ್ ಕಲಿಯೋರಿಗೆಲ್ಲ ತುಂಬ ಈಸಿ ಆಗುತ್ತೆ. ಈ ಥರ ಮಾಡಿ ಬಾಗ್ಸಿದ್ರೆ ಆಯಿತು. ತುಂಬ ಈಸಿ ಆಗುತ್ತೆ ಇದರಿಂದ ಬಾಗ್ಸೋದ್ರಿಂದ. ದೊಡ್ಡ ಬೋಗಣಿಯಲ್ಲಿ ಅನ್ನ ಮಾಡಿದ್ರೂ ಕೂಡ ಬಾಗ್ಸೋಕ್ಕೆಲ್ಲ ಈಸಿ ಆಗುತ್ತೆ. ಯಾಕಂದರೆ ಗಂಜಿ ಯಾವುದೇ ರೀತಿಯಲ್ಲಿ ಕೈಗೆ ಬರೋದಿಲ್ಲ. ಹಾಗೆ ಪಲ್ಯ ಸರಿಯಾಗಿ ಬೇಯಿತು ಆದಮೇಲೆ ಸ್ವಲ್ಪ ನೀರು ಜಾಸ್ತಿನೇ ಆಯಿತು ಅನ್ಸುತ್ತೆ ನಾನು ಹಾಕಿರೋದು. ತೆಂಗಿನಕಾಯಿ ತುರಿಯನ್ನೆಲ್ಲ ಹಾಕಿ ಮತ್ತು ಉಪ್ಪನ್ನು ಹಾಕಿದ್ರೆ ಕರೆಕ್ಟಾಗಿ ಮತ್ತೆ ಒಂದು 5 ನಿಮಿಷಗಳ ಕಾಲ ಬೆಂಕಿ ಮೇಲೆ ಇಟ್ಟರೆ ಪಲ್ಯ ರೆಡಿಯಾಗಿಬಿಡುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.